ಪ್ರೀತಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸಂತೋಷವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಬನ್ನಿ ಈ ದಿವಸ ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯ 55:5. ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು. ಪ್ರಿಯ ದೇವ ಮಕ್ಕಳೇ, ದೇವರ ವಾಕ್ಯ ಅದು ನಾವು ಜೀವಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿದೆ, ನಮಗೋಸ್ಕರ ಕೊಡಲ್ಪಟ್ಟಿದೆ. ಪ್ರಿಯರೇ, ಕೀರ್ತನೆಗಳಲ್ಲಿ ಒಂದು ವಾಕ್ಯವನ್ನು ನಾವು ನೋಡಬಹುದು, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ತರುತ್ತೇನೆ ಎಂಬುದಾಗಿ. ಪ್ರಿಯರೇ, ದೇವರು ನಿಮ್ಮನ್ನು ಉತ್ತಮವಾದ ಸ್ಥಾನದಲ್ಲಿ ನಡೆಸುವವರಾಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಆತ ನಿಮಗೆ ಬಲವನ್ನು ಕೊಟ್ಟು ಸಹಾಯವನ್ನು ಮಾಡಿ ನಿಮ್ಮನ್ನು ನಡೆಸುವವರಾಗಿದ್ದಾರೆ. ನೀವು ಚಿಂತಿಸ್ತಿರಬಹುದು, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ವ್ಯಕ್ತಿಗಳು ತುಂಬ ಚೆನ್ನಾಗಿದ್ದಾರೆ, ನಾವು ಯಾಕೆ ಚೆನ್ನಾಗಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ನೀವು ನಿಮ್ಮ ಬಾಯಿಗಳಲ್ಲಿ ಒಳ್ಳೆಯ ಮಾತುಗಳನ್ನು ಆಡುವಾಗ, ವಾಕ್ಯಗಳನ್ನು ಮಾತನಾಡುವಾಗ, ನಂಬಿಕೆಯಿಂದ ಮಾತನಾಡುವಾಗ ಆ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. 2 ಕೊರಿಂಥದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಬಹುದು, ಐಶ್ವರ್ಯವಂತನಾದ ದೇವರು ನಮಗೋಸ್ಕರ ಈ ಲೋಕಕ್ಕೆ ಬಂದು ಬಡವನಾದನು ಎಂಬುದಾಗಿ. ನಾವು ಐಶ್ವರ್ಯ ಉಳ್ಳವರಾಗಬೇಕೆಂಬುದಾಗಿ, ನಾವು ಸಂತೋಷದಲ್ಲಿ, ಸಮಾಧಾನದಲ್ಲಿ, ಆರೋಗ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಸಂತೋಷದಿಂದ ಜೀವಿಸಬೇಕು ಎಂಬುದಾಗಿ ಆತನು ಈ ಲೋಕಕ್ಕೆ ಬಂದು ಬಡವನಾದರು. ಪ್ರಿಯರೇ, ಆತನನ್ನು ನಂಬಿ ವಾಕ್ಯದ ಮೇಲೆ ನಂಬಿಕೆಯಿಂದಿರಿ, ಭರವಸೆಯಿಂದಿರಿ. ಆತನು ನಿಮ್ಮನ್ನು ಉತ್ತಮವಾಗಿ ನಡೆಸುವವರಾಗಿದ್ದಾರೆ. ಗಾಡ್ ಬ್ಲೆಸ್ ಯು. ಆಮೇನ್.